ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಶ್ರೇಯಸ್ ಸಾಯಂಕಾಲ ಬರ್ತಾನೆ. ಲೆಮನ್ ಟೀ ವಿತೌಟ್ ಎನಿ ಟೀ ಪೌಡರ್. ವೆಲ್ಕಮ್ ಬ್ಯಾಕ್ ಟು ದಿ ಪೆವಿಲಿಯನ್. 500 ರೂಪಾಯಿ ತಂದಿದ್ದೀನಿ, ಏನು ಬೇಕಾದ್ರೂ ತಗೋ. ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡಿರೋದು. ಓ ಇಡೀ ಕಾಲನೇ ಇದೆ ಇಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಭವಿಷ್ಯ ಬೆಳಗ್ಗೆ ಇವತ್ತು ಹಿಂಗೆ ರೆಡಿ ಆಗಿ ಹೋಗ್ತಿದ್ದಾಳೆ. ಅಲ್ಲ, ಕುರ್ತಾ ಹಾಕ್ಕೊಂಡು, ಚೂಡಿದಾರು ಕುರ್ತಾ ಎಲ್ಲ ಕನ್ಫ್ಯೂಷನ್. ಸೊ ಇವತ್ತಿನ ಟಿಫನ್ನು ಅವಳಿಗೆ ಓಟ್ಸ್ ವಿತ್ ಆ್ಯಪಲ್ ಮತ್ತು ಬನಾನಾ ಹಾಕಿ ಕೊಟ್ಟೆ, ತಿಂದುಬಿಟ್ಟಿದ್ದಾಳೆ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಭವಿಷ್ಯಂಗೆ ಟಿಫನ್ ಕಳಿಸ್ಬಾರ್ದು ಬೆಳಗ್ಗೆ ಹೊತ್ತು, ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು. ಏಕೆಂದರೆ ನೆನ್ನೆ 2 ಚಪಾತಿ ದಾಲು ಎಲ್ಲ ಹಾಕಿ ಕಳಿಸಿದ್ದೆ. ಅದರಲ್ಲಿ ಒಂಚೂರು ತಿಂದಿರ ತೊಗೊಂಬಂದು ವೇಸ್ಟ್ ಮಾಡೋದು. ಅದನ್ನು ಬೆಳಗ್ಗೆ ಇಟ್ಕೊಂಡಿರ್ತಾಳಲ್ಲ, ತೊಗೊಂಡಾದ್ಮೇಲೆ ನಾವು ತಿನ್ನಬೇಕು ಅಂತ ಅನಿಸೋದಿಲ್ಲ ಗೈಸ್. ಅಟ್ಲೀಸ್ಟ್ ಅಲ್ಲೇ ಯಾವ್ದಾದ್ರು ಹಸುಗೋ ಏನಾದರೂ ಚಪಾತಿ ಹಾಕ್ಬಿಟ್ರೆ ಓಕೆ, ಅದೂ ಮಾಡಲ್ಲ ಅವಳು. ತೊಗೊಂಬಂದು ವೇಸ್ಟ್ ಮಾಡಿದ್ದಾಳೆ. ನನ್ನ ಕೂದಲು ನೋಡಿ, ಅವಳು ಏನೂ ಮಾಡ್ಕೊಂಡಿಲ್ಲ, ಕೂದಲು ಹೊಳ್ದಿರೋದೆ. ನಂದು ಇರೋದೇ ಹಿಂಗೆ. ಹಿಂದಿನ ದಿನ ಸ್ನಾನ ಮಾಡ್ಬಿಟ್ಟು ತಲೆ ಬಾಚ್ತೀರಾ ಮಲ್ಕೊಂಡ್ರೆ ಹಂಗೆ ಇರುತ್ತೆ. ತಲೆ ಬಾಚ್ದಿರಾ ಅಂತ ಮಲ್ಕೊಂಡ್ರೆ ಅವಾಗ ಹಂಗಿರುತ್ತೆ ಗೈಸ್. ಐ ಶ್ಯಾಡೋ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಇವತ್ತು. ಜುಮ್ಕಿ ಹಾಕ್ಕೊಂಡು. ಚಳಿ ಆಯ್ತೈತೆ, ಅದು ಕೊಡ್ತೀಯಾ? ನನಗೆ ತುಂಬ ಚಳಿ ಆಗ್ತಿದೆ. ಸೊ ಕಾಲೇಜಲ್ಲೂ ಆಮೇಲೆ ಚಳಿ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸ್ವೆಟ್ರ್ ಕೊಡ್ತಿದ್ದಾರೆ. ನಮ್ಮಮ್ಮಂದು ಸ್ವೆಟ್ರ್. ಇವಾಗ ಸ್ವೆಟ್ರ್ ಹಾಕೊಳ್ಳೋಣ ಬನ್ನಿ ಗಾಯ್ಸ್. ಅಮ್ಮ ನನ್ನ ಬ್ರೌನ್ ಸರಿ ಹುಡುಕ್ತೀಯ ಅದನ್ನ? ಈಗ ತಾನೇ ಹುಡ್ಕೊಂಡು ಸಿಕ್ತು ಅಂತ ಹೇಳಿದೆ. ತಡಿ, ಇದ್ರೊಳಗಡೆ 1 ಗಂಟೆ ತೆಗ್ಲಾಕ್ಬಿಡು ಅದಕ್ಕೆ. 1 ಗಂಟೆ ತೆಗ್ಲಾಕ್ಬಿಡು ಅದಕ್ಕೆ. ಅವಳು ಇವಾಗ ಬಿಟ್ಬಿಟ್ಟು ಬರ್ತೀನಿ ಗೈಸ್, ಅಷ್ಟೇ ಗೈಸ್. ಈಗ ತಾನೇ ಭವಿಷ್ಯನ ಬಿಟ್ಟು ಮನೆಗೆ ಬಂದೆ. ಸೊ ಇವಾಗ ನಾವು ಯಜಮಾನ್ರಿಗೆ ಟಿಫನ್ ರೆಡಿ ಮಾಡಬೇಕು. ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭವಿಷ್ಯಂಗೆ ಟಿಫನ್ ಏನು ರೆಡಿ ಮಾಡಿಕೊಟ್ರು ಅವಳು ಇಲ್ಲಿ ತಿಂತಾಳೆ. ಅದಾದಮೇಲೆ ಕಾಲೇಜಿಗೆ ತೊಗೊಂಡಾದ್ಮೇಲೆ ಆಲ್ಮೋಸ್ಟ್ ವೇಸ್ಟ್ ಮಾಡ್ತಾಳೆ. ಮಧ್ಯಾಹ್ನ ಒಂದು 4 o'clock ಅಥವಾ 3 o'clock ಕಾಲ್ ಮಾಡ್ತಾಳೆ, ಊಟ ಕೊಟ್ಟು ಕಳಿಸು ಅಂತ. ಆವಾಗ ಬಿಸಿ ಊಟ ಕೊಟ್ಟು ಕಳಿಸ್ತೀನಿ. ಆ್ಯಂಡ್ ಇವತ್ತು ವ್ಲಾಗಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಗೈಸ್. ಏನು ಅಂತ ಅಂದರೆ ಸರ್ಪ್ರೈಸ್ ಏನಲ್ಲ, ನಿಮಗೆಲ್ಲ ಹೇಳ್ಬಿಟ್ಟಿರ್ತೀನಿ ಇವಾಗಲೇ. ಸೊ ಏನು ಅಂದರೆ ನಮ್ಮ ಶ್ರೇಯಸ್ ಧಾರಾತ್ಕೆ ಮತ್ತು ಶೇಖರಣ್ಣ ಅವ್ರ ಮಗ ಶ್ರೇಯಸ್ಸು ಇವತ್ತು 6 ತಿಂಗಳಾದಾದ್ಮೇಲೆ ಆಫ್ರಿಕಾಯಿಂದ ವಾಪಸ್ಸು ಮನೆಗೆ ಬರ್ತಾ ಇದ್ದಾನೆ. 6 months ಇಂದ ನಾವು ಶ್ರೇಯಸ್ನ ನೋಡಿಲ್ಲ. ಸೊ ಮಿಸ್ ಮಾಡ್ಕೊಂಡ್ವಿ. ಅದಕ್ಕಿಂತ ಜಾಸ್ತಿ ಅವ್ರ ಮನೆಯವ್ರು ಮಿಸ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಶ್ರೇಯಸ್ ಮಿಸ್ ಮಾಡ್ಕೊಂಡಿರ್ತಾನೆ. ಬಿಕಾಸ್ ಅವನೊಬ್ಬನೇ ಫ್ಯಾಮ್ಲಿನ ಬಿಟ್ಬಿಟ್ಟು ಅಷ್ಟು ದೂರ ಹೋಗಿ ಅವನ ಕೆಲಸ ಮಾಡ್ತಿದ್ದ. ಸೊ ವಾಪಸ್ ಇವತ್ತು ಬರ್ತಾನೆ. ಫುಲ್ಲು ಅವನು ಆಬ್ವಿಯಸ್ಲಿ ಫಾರಿನ್ಗೆಲ್ಲ ಹೋದವ್ರದ್ದು ಮೇಯ್ನ್ಲಿ ಒಂದು ಥಿಂಗ್ ಮಿಸ್ ಮಾಡ್ಕೊಂಡಿರ್ತಾರೆ, ಮನೆಯವ್ರನ್ನ ಮತ್ತು ಮನೆ ಊಟ, ಅಮ್ಮ ಮಾಡೋ ಊಟನ. ಸೊ ಅಟ್ ಲಾಸ್ಟ್ ಅವ್ನು ಮನೆಗೆ ಬಂದು ಇವತ್ತಿಂದ ಮನೆ ಊಟ ಆ್ಯಂಡ್ ಸೌತ್ ಇಂಡಿಯನ್ ಊಟ ಮಾಡ್ಬೋದು. ಏನೇ ಅಂದರೂ ಸೌತ್ ಇಂಡಿಯನ್ ಅದ್ರ ಮೇಲೆ ಬ್ಯಾಂಗ್ಳೂರು ಊಟ ಅಂದರೆ ಟಿಫನ್ನು, ಊಟ, ತಿಂಡಿ ಎಲ್ಲ ಸಖತ್ತಾಗಿರುತ್ತೆ. ಸೊ ಶ್ರೇಯಸ್ಸು ಸಾಯಂಕಾಲ ಬರ್ತಾನೆ, ನಾವು ವೆಲ್ಕಮ್ ಮಾಡೋಣ ಅವನನ್ನು. ಆ್ಯಂಡ್ ಈಗ ಸದ್ಯಕ್ಕೆ ನಂದು ಮನೆ ಕೆಲಸ ಏನಿದೆ ಅದನ್ನು ಮಾಡಿ ಮುಗಿಸ್ಕೋತೀನಿ. ಆ್ಯಂಡ್ ಇನ್ನೊಂದು ಗೈಸ್, ಇವತ್ತು ನಮ್ಮ ಧಾರಾತ್ಗೆ ಶ್ರೇಯಸ್ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವ್ರ ಮನೆಯಲ್ಲಿ ಡಿನ್ನರ್ ಇಟ್ಕೊಂಡಿದ್ದಾರೆ. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಗೈಸ್. ಸೊ ಇವತ್ತಿನ ಡಿನ್ನರ್ ನಮ್ಮ ಧಾರಾತ್ಗೆ ಮನೆಯಲ್ಲಿ ಶ್ರೇಯಸ್ ಜೊತೆ. ಗೈಸ್ ಇವಾಗ ನಾನು ಲೆಮನ್ ಟೀ ಮಾಡ್ಕೋತಾ ಇದ್ದೆ ನಮ್ಮ ಮನೆಯಲ್ಲಿ. ನಾನು ಲೆಮನ್ ಟೀ ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಈ ಒಂದು ಲೆವೆಲಿಗೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ
ನಾನು ಹೇಗೆ ಮಾಡ್ಕೋತೀನಿ ಮತ್ತು ಟೇಸ್ಟಿಯಾಗಿರುತ್ತೆ ಗೈಸ್. ಅದನ್ನು ಇವತ್ತು ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡಿಕೊಂಡು ಕುಡಿಬೋದು ಮನೆಯಲ್ಲಿ. ಸೊ ಏನೇನು ಬೇಕು ಅದಕ್ಕೆ ಅಂದರೆ, ನಾನು ತೊಗೊಂಡಿರೋದು ಸ್ವಲ್ಪ ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಚಿಕ್ಕ ಪೀಸ್ ಆಫ್ ಚಕ್ಕೆ, ಒಂದು 2-3 ಲವಂಗ, ಆ್ಯಂಡ್ ಏಲಕ್ಕಿ ಫುಲ್ಲು ಹಾಕೋತಾ ಇಲ್ಲ, ನಾನು ಒಬ್ಳಿಗೆ ಮಾಡ್ಕೋತಾ ಇರೋದು. ಸೊ ಸ್ವಲ್ಪ ಅದರೊಳಗಡೆ ಇರೋ ಸೀಡ್ಸು ಇಷ್ಟನ್ನು ಕುಟ್ಕೋಬೇಕು ಗೈಸ್. ಸೊ ಇದು ಕುಟ್ಕೊಳ್ಳೋಕ್ಕಿಂತ ಮುಂಚೆ ಶುಂಠಿ ತೆಗೆದುಬಿಡ್ತೀನಿ, ಸೊ ದಟ್ ಇದು ಮಾತ್ರ ಸ್ವಲ್ಪ ಪೌಡರ್ ಆಗೋಗ್ಬಿಡ್ಲಿ ಫಸ್ಟು ಅಂತ ಹೇಳಿಬಿಟ್ಟು. ಒಂದು ಅರ್ಧಂಬರ್ಧ ಪೌಡರ್ ಆದರೂ ಸಾಕು ಗೈಸ್, ಇಷ್ಟ ಆದರೆ ಸಾಕು. ಶುಂಠಿ ಹಾಕ್ಕೊಂಡು ಕುಟ್ಕೋಬೇಕು. ಸೊ ಒಂದಿಷ್ಟು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ನಾನೇನು ಮಾಡಿದೆ, ಇವಾಗ ಬಾಯ್ಲ್ ಮಾಡೋದಕ್ಕೆ ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ, ಅದಾದಮೇಲೆ ಮಾಡ್ಕೊಂಡಿದ್ದು ಕುಟ್ಟಿ ರೆಡಿ ಮಾಡ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ಕೊಂಡಿದ್ದೀನಿ ಗೈಸ್. ನಾನು ಟೀ ಪೌಡರ್ ಅದೆಲ್ಲ ಹಾಕೋತಾ ಇಲ್ಲ, ನಾನು ಟೀ ಬಿಟ್ಟು ಸುಮಾರು ದಿನ ಆಯಿತು. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಟೀ ಕಾಫಿನ. ಹೊರಗಡೆ ಹೋದರೆ ಮಾತ್ರ ಕಾಫಿ ಮಿಸ್ ಇಲ್ದಿರ ಕುಡಿತೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಗೈಸ್. ಇನ್ನೊಂಚೂರು ನೀರು ಹಾಕೋಬೋದು. 1-2 ಮಿನಿಟ್ಸ್ ಕುದೀಲಿ. ಅದಾದಮೇಲೆ 2 ಮಿನಿಟ್ಸ್ ಕುದಿ ರೆಡ್ಯೂಸು ಆಗಿದೆ ಒಂಚೂರು ಲಿಕ್ವಿಡು. ಆ್ಯಂಡ್ ಇವಾಗ ಒಂದು ಗ್ಲಾಸ್ ತೊಗೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಮಗೆ ನಿಂಬೆಹಣ್ಣು ಜಾಸ್ತಿ ಹುಳಿ ಇಷ್ಟ ಅಂದರೆ ಜಾಸ್ತಿ ಹಿಂಡ್ಕೊಳ್ಳಿ ಗೈಸ್, ಸ್ವಲ್ಪ ಇಷ್ಟ ಅಂದರೆ ಸ್ವಲ್ಪ ಹಿಂಡ್ಕೊಳ್ಳಿ ಗೈಸ್. ಇದೇನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ರೆಡಿಯಾಗಿದೆ. ಇದಕ್ಕೆ ನಿಮಗೆ ಸ್ವೀಟ್ ಇಷ್ಟ ಇದೆ, ಒಂದು ಸ್ವಲ್ಪ ಸ್ವೀಟ್ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜೇನುತುಪ್ಪ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೋಬೋದು. ನಾನು ಸ್ವಲ್ಪ ಜೇನುತುಪ್ಪ ಹಾಕ್ಕೋತೀನಿ. ಒಂದು ಸ್ಪೂನಷ್ಟು ಜೇನುತುಪ್ಪ ತೊಗೊಂಡು ಹಾಕೋತಾ ಇದ್ದೀನಿ ಗೈಸ್, ಅಷ್ಟೇ ಗೈಸ್. ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡೀರಿ ಗೈಸ್. ನಾನು ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಒಂದು ಹಾಫ್ ಆಗೋ ತನಕ ಕುಡ್ಬಿಡ್ತೀನಿ. ಅದು ಹುಳಿ ಒಂಥರ ಕಷಾಯ ಇದ್ದಂಗೆ ಇರುತ್ತೆ. ಅದಾದಮೇಲೆ ಹಾಫ್ ಇರುತ್ತಲ್ಲ ಆವಾಗ ಮಿಕ್ಸ್ ಮಾಡ್ಕೊತೀನಿ, ಆವಾಗ ಸ್ವೀಟಾಗಿ ಜಾಸ್ತಿ ಬರುತ್ತೆ. ಲೆಮನ್ ಟೀ ವಿತೌಟ್ ಎನಿ ಟೀ ಪೌಡರ್. ಆ್ಯಂಡ್ ಇದು ಹೆಲ್ದಿ ಸಹ. ಕುಡಿದ್ರೆ ಶುಂಠಿ ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ಅಂತೆ. ಸೊ ಚಕ್ಕೆ ಮತ್ತು ಲವಂಗ ಕೂಡ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಇದು ಮಾಡಿಕೊಂಡು ನಾನು ಆಲ್ಮೋಸ್ಟ್ ದಿನದಲ್ಲಿ 1 ಸರ್ತಿ ಅಥವಾ ದಿನದಲ್ಲಿ 2 ಸರ್ತಿ ಇದನ್ನು ಕುಡಿತೀನಿ ಗೈಸ್. ಆ್ಯಂಡ್ ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ನಲ್ಲ, ಆ ಥರ ಏನಿಲ್ಲ. ನೀವು ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗೆ ಸ್ವೀಟಾಗಿ ಕುಡಿಬೋದು, ಬಟ್ ಕಡಿಮೆ ಸ್ವೀಟ್ ಇರುತ್ತೆ. ನಾನು ಒಂದು ಲಿಮಿಟ್ ಇಟ್ಕೊಂಡಿರ್ತೀನಿ, 1 ಸ್ಪೂನ್ ಜೇನುತುಪ್ಪನೇ ಹಾಕ್ಕೋಬೇಕು ಅಂತ. ಬಟ್ ನಿಮ್ಗೆ ಓಕೆ 1.5 ಸ್ಪೂನ್ ಆ ಥರ ಹಾಕೋತಾ ಇದ್ದೀನಿ ಅಂದರೆ ಒಂದೇ ಸರಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಆ್ಯಂಡ್ ಸ್ವೀಟ್ನರ್ ನಿಮಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಳಿ, ಕಡಿಮೆನೇ ಹಾಕ್ಕೋಬೇಕಂತ ಏನಿಲ್ಲ. ಟಾಲರೇಟ್ ಮಾಡ್ತೀರಾ ಅಷ್ಟು ಸ್ವೀಟ್ನೆಸ್ನ ಅಂದರೆ ನೀವು ಕುಡಿಬೋದು ಆ ಥರ ಗೈಸ್. ಇಷ್ಟ ಆದರೆ ಮಾಡಿಕೊಂಡು ಕುಡೀರಿ ಗೈಸ್. ಮೊದಲು ಹುಳಿ ಇರುತ್ತೆ ಗೈಸ್, ಸ್ವಲ್ಪ ಆಮೇಲೆ ಸ್ವೀಟ್ ಬರುತ್ತೆ. ಹೇಳ್ರಿ, ವೆಲ್ಕಮ್ ಬ್ಯಾಕ್ ಟು ದಿ ಪೆವಿಲಿಯನ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಬಂಡಿ ಮಾಂಕಾಳಮ್ಮ ಟೆಂಪಲ್. ಏನಕ್ಕೆ ಹೋಗ್ತಾ ಇದ್ದೀವಿ? ಆಶೀರ್ವಾದ ನಡೀರಿ ಗೈಸ್, ಹೋಗೋಣ. ಶೇಖರಣ ಕೂತಿದ್ರೆ ದೇವಸ್ಥಾನ ನಾನು ಕೈಯಲ್ಲ
ಬಿಡಿಸ್ಬೇಡ ಸುಮ್ಮನೆ ಇರು ಏನು ಗೈಸ್ ನಮ್ಮ ಭವಿಷ್ಯನಿಗೆ ಇಲ್ಲೇ ಚಿಕ್ಕ ವಯಸ್ಸಿನಲ್ಲಿ ತೋರಿಸ್ತಾ ಇದ್ದಿದ್ದು ಹಾಸ್ಪಿಟಲ್ ಕ್ಲಿನಿಕ್ ಚೆನ್ನಾಗಿ ನೋಡೋರು ಸಣ್ಣ ಮಕ್ಕಳಿಗೆ ನಮ್ಮ ಯಜಮಾನ್ರು ಟೀನೇಜಲ್ಲಿ ಇದ್ದಿತ್ತು ಒಂದ್ಸರಿ ರೇಗಾಡ್ತಿದ್ರಲ್ಲ ಏನಿಲ್ಲ ಗೈಸ್ ರೇಗಾಡಿದ್ದು ಅಂದರೆ ಲೇಟಾಗೆ ಒಳಗಡೆ ಬಿಟ್ಟು ಅದಕ್ಕೆ ನಮ್ಮ ಯಜಮಾನ್ರು ಮಗು ಹುಷಾರಿಲ್ಲ ನೋಡಿದ್ರೆ ಇಷ್ಟು ಲೇಟಾಗಿ ಒಳಗಡೆ ಬಿಟ್ಟಿದ್ದಾರೆ ಇವಾಗ ನಾವು ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ನನಗೆ ಬಟ್ಟೆ ಕೊಡಿಸ್ತಾರಂತೆ ಶಾಪಿಂಗ್ ಮಾಡಿಸ್ತೀನಿ 500 ರೂಪಾಯಿ ತಂದಿದ್ದೀನಿ ಏನು ಬೇಕಾದ್ರೂ ತಗೋ ಆಯಿತು ಒಂದು 5 ಚೂಡಿದಾರ್ ಟಾಪ್ ಕೊಡಿಸ್ಬಿಡಿ 500 ರೂಪಾಯಿಗೆ ಎಲ್ಲ ಬಂದು ತಗೊಂಬಿಡು ಸಿಗ್ತಾನೆ ಮನೆಗೆ ಬಂದ್ವಿ ಲೇಟಾಗಿ ಹೋಗ್ಬಿಟ್ಟಿದೆ ಭವಿಷ್ಯಕ್ಕೆ ಇಷ್ಟು ದೊಡ್ಡದಾಗಿ ಇಟ್ಬಿಟ್ಟಿದ್ದಾರೆ ಲೇಟಾಗಿದೆ ಭವಿಷ್ಯಂಗೆ ಬೇಗ ಬೇಗ ಹಣ್ಣು ಕಟ್ ಮಾಡಿಬಿಟ್ಟು ಕಳಿಸ್ಬೇಕು ನನಗಂತೂ ಇವತ್ತು ದೃಷ್ಟಿನೇ ತಾಕಿರೋದಿಲ್ಲ ಊರಾಗ್ಲ ಇಟ್ಬಿಟ್ಟಿದ್ದಾರೆ ಗೈಸ್ ಒಂದು ಟೈಮು 4:45 ಆಗಿದೆ ಅಂತ ಅನ್ಕೋತೀನಿ ಸೊ ಶ್ರೇಯಸ್ಸು ಸಂಜೆ ಒಂದು 6 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾನಂತೆ ಸೊ ಐ ಥಾಟ್ ನಾನು ನಮ್ಮ ಯಜಮಾನ್ರು ಅಂದ್ಕೊಂಡ್ವಿ ಏನಾದ್ರು ಗಿಫ್ಟ್ ಕೊಡಬೇಕು ಬಂದಾಗ ವೆಲ್ಕಮ್ ಮಾಡೋದಕ್ಕೆ ನಾಟ್ ದೊಡ್ಡ ಗಿಫ್ಟ್ ಅಲ್ಲ ಒಂದು ಚಿಕ್ಕದೇನಾದ್ರು ವೆಲ್ಕಮ್ ಮಾಡೋದಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ನಿಸ್ತು ದಟ್ಸ್ ವೈ ಐ ಥಾಟ್ ಫಸ್ಟು ಒಂದು ಚಾಕ್ಲೇಟ್ ತೊಗೊಂಬಿಡೋಣ ಒಂದು ದೊಡ್ಡದು ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಐಡಿಯಾ ಬಂತು ನನಗೆ ಬೊಕ್ಕೆ ಮಾಡಿಕೊಡೋಣ ಚಾಕ್ಲೇಟ್ದು ಅಂತ ಹೇಳಿಬಿಟ್ಟು ಸೊ ಐ ಮೇಡ್ ದಿಸ್ ಶ್ರೇಯಸ್ಗೆ ಅಂತ ಇದನ್ನು ಮಾಡಿದೆ ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡಿರೋದು ಆ್ಯಕ್ಚುಲಿ ಹೆಂಗೆ ಬಂದಿದೆ ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಮಾಡಿರೋದು ನನಗೆ ಇಷ್ಟ ಆಗ್ತಾಯಿದೆ ಬಟ್ ಶ್ರೇಯಸ್ಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಐ ಹೋಪ್ ದಿಸ್ ಇಸ್ ಕ್ಯೂಟ್ ನಾನು ಬೊಕ್ಕೆ ಕೊಟ್ಟಾದಮೇಲೆ ಇದನ್ನೆಲ್ಲ ಅವನು ಚಾಕ್ಲೇಟ್ಸ್ನ ತೆಗೆದುಬಿಟ್ಟು ತಿನ್ಬೋದು ಆ್ಯಂಡ್ ರೋಸಸ್ನ ಹಾಗೆ ಇಟ್ಕೋಬೋದು ಆ್ಯಂಡ್ ಐ ಥಿಂಕ್ ಭವಿಷ್ಯನ ಕರ್ಕೊಂಬಂದಾದ್ಮೇಲೆ ಐ ವಿಲ್ ಗಿವ್ ದಿಸ್ ಭವಿಷ್ಯನೇ ಕೊಡಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನಮ್ಮ ಕಡೆಯಿಂದ ಇದು ಶ್ರೇಯಸ್ಗೆ ಹಿಂಗಿಡಿದ್ರೆ ಕಾಣ್ತಾ ಇದೆ ಗೈಸ್ ಸರಿಯಾಗಿ ಹಿಂಗಿಡಿದ್ರೆ ಅವ್ರಿಗೆ ಕಾಣುತ್ತೆ ಅಂದರೆ ತಗೊಳ್ಳೋರಿಗೆ ಕಾಣುತ್ತೆ ಹಿಂಗಿಡಿದ್ರೆ ನಿಮಗೆ ಕಾಣ್ತಾ ಇದೆ I'll give it like this. So ಹಿಂಗೆ ಕೊಟ್ಬಿಡೋದು ಗೈಸ್ ಇವಾಗ 6 ಆಗ್ತಾಯಿದೆ ಆಲ್ಮೋಸ್ಟ್ ಶ್ರೇಯಸ್ನ ತಾರಾತ್ಗೆ ಮತ್ತು ಶಿಖರಣ ಅವರು ಕರ್ಕೊಂಬರ್ತಾ ಇದ್ದಾರೆ ಇನ್ನೊಂದು 5 ಮಿನಿಟ್ಸಲ್ಲಿ ಬಂದ್ಬಿಡ್ತಾರಂತೆ ಸೊ ಕೆಳಗಡೆ ಆಲ್ರೆಡಿ ಶೀತಲು ಅವರಮ್ಮ ಎಲ್ಲ ಇದ್ದಾರೆ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ನಾನು ರೆಡಿ ಆಗಿದ್ದೀನಿ ಸಿಂಪಲಾಗೆ ಸೊ ದಟ್ ಕೆಳಗಡೆ ಹೋಗೋದಕ್ಕೆ ಹೋಗ್ಬಿಟ್ಟು ಫಸ್ಟು ಕೇಳ್ಕೊಂಡು ಬರ್ತೀನಿ ಏನಾದ್ರು ನೆಸೆಸರಿ ಇದೆಯಾ ಅಂತ ಹಾಯ್ ಮೋಹನ್ ಅಪ್ಪು ಹಾಯ್ ಇಲ್ಲಿ ರೆಡಿ ಮಾಡ್ಬಿಟ್ಟಿದ್ದಾರೆ ಇದ್ಯಾಕೆ ಲೈಟ್ ಹಾಕಿಲ್ಲ ಅದಕ್ಕೆ
ಲೈಟ್ ಹಾಕಿಲ್ಲ ಕಾಣಿಸ್ಬಾರ್ದು ಅಂತ ನಾವೇನಾದ್ರು ತಿಂದ್ರೆ ಎಲ್ಲ ಎಲ್ಲ ಕಾಣಿಸ್ಬಿಡ್ಲಿ ಅಂತ ಮಣಿ ಅದಕ್ಕೆ ಮತ್ತೆ ಕುಮಾರ್ಗೆ ಎಲ್ಲ ರೆಡಿ ಮಾಡೋದಕ್ಕೆ ಬಂದಿದ್ದಾರೆ. ಆರತಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ದೀಪ ಇಟ್ಬಿಟ್ಟು ಮಾಡಲ್ವಾ ಗೈಸ್? ಆರತಿ ಎತ್ತೋದಕ್ಕೆ ದೀಪ ರೆಡಿ ಮಾಡಬೇಕು. ನಮ್ಮ ಪುಟಾಣಿ ತಾರಾತ್ಗೆ ಅಲ್ಲಿ ಕರ್ಕೊಬರ್ತಾ ಇದ್ದಾರೆ. ಸೊ ಅವ್ರ ಮನೇಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮನೆಯಿಂದನೇ ಒಂದು ಸೆಟ್ ತೊಗೊಂಡೋಗ್ಬಿಡೋಣ ಅಂತ. ಸೊ ಇಲ್ಲಿ ನಾವು ರೆಡಿ ಮಾಡಿಕೊಂಡು ಇದಿಲ್ಲೇ ಇರಲಿ, ಭವಿಷ್ಯ ಬಂದಾದ್ಮೇಲೆ ನಾನು ಅವಳ ಕೈನಲ್ಲಿ ಕೊಡ್ಸೋಣ ಅಂತ. ನೋಡಿ ಗೈಸ್, ಕಳ್ರ ಥರ ಇವಿ ಬಂತು ಅಂತ ಹುಷತ್ತೆ. ಇಲ್ಲೊಬ್ರು ವ್ಲಾಗ್ ಮಾಡ್ತಾ ಇದ್ದಾರೆ, ಬಬಿತಾ ಅವರು. ಅವಳು ನೋಡೋದ್ ಕಾಣಲ್ಲ, ನೀವು ಬೈಯೋದೇ ಕಾಣಿಸ್ಬಿಡುತ್ತೆ. ಸರಿ, ಶ್ರೇಯಸ್ ಇದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲ ನಾನು ಬಂದಿರೋದು. ನಮ್ಮ ತಾರ ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಯ್ ಶ್ರೇ. ಇಲ್ಲೇ ನಿಂತ್ಕೋ ಶ್ರೇ, ಇಲ್ಲೇ ನಿಂತ್ಕೋ. ಇದು ಮಾಡ್ತೀರಾ ಯಾರು? ನಮಗೆ ಮಾಡಕ್ ಬರಲ್ಲ, ಈಗಲೇ ಮಾಡಬೇಡಿ. ಬಬಿತಾಕಿನ ಬಂದ್ಬಿಟ್ಟವ್ರೆ ಎಲ್ಲ ಬ್ಲಾಗರ್ಸ್ ಇಲ್ಲಿ. ಹಾಯ್ ಶೀತು. ಓ ರಜನ ಇವತ್ತು. ಓ ದೊಡ್ಡಮ್ಮ. ಓ ಇಡೀ ಕಾಂದನೇ ಇದೆ ಇಲ್ಲಿ. ಇಲ್ಲಿ ನಾನು ನೋಡಿದೆ ಗಾಡಿ ಇನ್ನ ಇದೆಯಾ? ಗಾಡಿ ಇಲ್ಲ ಈಗ. ಹೊರಡ್ಬಿಡಿ. ಯಾರು ಫಸ್ಟ್ ಮಾಡ್ತಾರೆ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಹೋಮ್. ನಾನೇ ಮಾಡ್ಕೊಂಡ್ಬಿಡ್ತೀನಿ. ಸೂಪರ್ ಇದು. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಇವಾಗ ಎಲ್ಲರ ಹತ್ರ ಬರ್ತಾಳ ಅವಳು. ಹಾಯ್ ರವಿಕಸ್ಗೆ. ಯಾರ್ಯಾರು ಕೇಕ್ ಕಟ್ ಮಾಡ್ಬೇಕೋ ಫಾರಿನ್ಗೆ ಹೋಗ್ಬಿಟ್ಟು ಬನ್ನಿ. ಕಡೆಗೂ ಮನೆಗೆ ಬಂದ ಶ್ರೇ. ಹೆಂಗ ಅನಿಸ್ತಿದೆ ಶ್ರೇ ಮನೆಗೆ ಬಂದಿ? ಇದು ಮರ್ತೋಗೋನೆ ವೆಲ್ಕಮ್ ಬ್ಯಾಕ್ ಟು ಹೋಮ್. ಅಯ್ಯೋ 6 kgs ಇನ್ ಇನ್ಕ್ರೀಸ್. ವೆಲ್ಕಮ್ ಬ್ಯಾಕ್ ಟು ಹೋಮ್. ವೆಲ್ಕಮ್ ಬ್ಯಾಕ್ ಟು ನಿಮ್ಮನೆ. ಚೆನ್ನಾಗೈತಾ? ನಮ್ಮ
ಬಬಿತಾ ಇಲ್ಲೇ ಇದ್ದಾಳೆ. ಬೇಕಾ ಇನ್ನು ಬೇಕಾ ಹೋಗು. ಥ್ಯಾಂಕ್ ಯು. ಇನ್ನೊಂದು ಬೇಕಾ ಮುಗ್ದೋಯ್ತು, ಅದಕ್ಕೆ ಹೇಳಿತಾ ಇದ್ದಾಳೆ. ಚೆನ್ನಾಗಿದ್ಯಾ? ನಂಗೊಂದು ಪಪ್ಪಿ ಕೊಡು. ಇನ್ನೊಂದು ಅಲ್ಲಿ ಊರಲ್ಲಿರೋರು ನಿಮ್ಮನ್ನ ಅವ್ರನ್ನು ಕೇಳಿದ್ರು ಅವರು. ಅಲ್ಲಿ ಚಂದ್ರಾಯಪಟ್ಟಣದಲ್ಲಿ ಇರೋರು ಅಷ್ಟು ಕಮ್ಮಿ ಮಾಡ್ಕೊಡ. ಅತ್ತೆ ಇನ್ನೊಂದು ಬೇಕಾ? ಅಕ್ಕೆ ಒಂದ್ ನಿಮಿಷ ತಾಳಿ ಅದಕ್ಕೆ ಸಾಕು ಮಾಡ್ಬಿಡು. ಥ್ಯಾಂಕ್ಸ್ ಬಬಿತಾ ಅವರು ವಿಡಿಯೋ ಹಿಡಿದಿದ್ದು. ಅಯ್ಯೋ ನಮ್ಮ ಭವಿಷ್ಯ ಇವಾಗ ಕಾಲ್ ಮಾಡಿದ್ಲು, ಬಂದು ಕರ್ಕೊಂಡು ಚಲ್ದೆ. ಸೊ ಹೋಗಿ ಈಗ ಅವಳನ್ನ ಕರ್ಕೊಂಡು ಬಂದ್ಬಿಡ್ಬೇಕು ಗೈಸ್. ಅದಾದ್ಮೇಲೆ ಅವಳ ಕೈನಲ್ಲಿ ಕೊಡಿಸ್ತೀನಿ ಬೊಕ್ಕೆನ, ಚಾಕ್ಲೇಟ್ ಬೊಕ್ಕೆ. ಆಯ್ತು ಬಾ. ಇವಾಗ ಬಂದು ನೋಡು ಕೆಳಗಡೆ. ವಾಟ್ ಚಾಕ್ ಗೈಸ್, ನಾನು ಇಷ್ಟು ಚಾಕ್ಲೇಟ್ ತಿಂದಿಲ್ಲ ಗೈಸ್. ನುಂಗು ಬಿಟ್ಟಿದ್ದಾಳೆ ಗೈಸ್ ಅವಳು. ಇಷ್ಟು ಚಾಕ್ಲೇಟ್ ನನಗೆ ಯಾವತ್ತೂ ಕೊಟ್ಟಿಲ್ಲ ನಮ್ಮಮ್ಮ ಗೈಸ್. ಅವಳು ನುಂಗಿ ನೀರ್ ಕುಡ್ದು ಬಿಟ್ಟಿದ್ದಾಳೆ ಚಾಕ್ಲೇಟ್ಸ್. ಅಮ್ಮ ನನಗೆ ಇಷ್ಟ. ಆಯ್ತು ಕೊಡ್ಸೋಣ ಬಿಡಮ್ಮ. ಇವಾಗ ಶ್ರೇಯಸಣ್ಣ ಇವತ್ತು ಬಂದಿರೋದಲ್ವಾ? ಇವಾಗ ಕೊಡೋದ. ತಲೆ ಕೂದಲೆಲ್ಲ ಬಾಚ್ಕೊಂಡು ಸರಿ ಮಾಡ್ಕೋ. ಹುಚ್ಚಿ ತರ ಇದ್ದೀನಿ. ಹುಚ್ಚಿ ತರ ಇಲ್ಲ ಗೈಸ್, ಇವಳು ಹುಚ್ಚಿನೇ ಗೈಸ್. ಭವಿಷ್ಯ ಅವ್ರ ಅಣ್ಣಂಗೆ ಹಲೋ ಥ್ಯಾಂಕ್ ಯು. ಓ ಕಿಟ್ ಕ್ಯಾಟ್ ನನ್ನ ಫೇವರೇಟ್ ಚಾಕ್ಲೇಟ್ ಇದು. ಕಿಟ್ ಕ್ಯಾಟ್ ಹಂಗಿದೆ ಶ್ರೇಯಸಣ್ಣ. ಚೆನ್ನಾಗಿದೆ. ಹೇಳಿ ಇಲ್ಲಿ ನೋಡ್ತಾ ಇದ್ದೆ ಚಾಕ್ಲೇಟ್ ನೋಡ್ಕೊಂಡು ಹಿಂಗೆ ಚಾಕ್ಲೇಟ್ ಅಂತ ಹಿಂಗಂತ ಐತೆ. ಅದೇನಾ ಫೇಮಸ್ ಓಕೆ ಬೈ ಭವಿಷ್ಯ. Yes. ನಮ್ಮ ಯಜಮಾನ್ರು ನಾನು ಭವಿಷ್ಯ. ಶ್ರೇಯಸ್ ತಂದಿರೋದಾ? ನೈಸ್. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಣೆನ ಇಡ್ಬೋದು. ಹೌದು. ರೈನೋಸರಸ್ ಅಲ್ಲಿ ಫೇಮಸ್ಸಾ? ಎಲ್ಲ ಅಲ್ಲಿರೋರು ಆಫ್ರಿಕನ್ ಅಲ್ವಾ? ಬೇಗ ಹೋಗ್ಬೇಕು. ನಮ್ಮ ಅಣ್ಣ ಬಂದಿದ್ದಾರೆ ಕಾಂಗೋ ಆಫ್ರಿಕಾ ಇಂದ. ಕಾಂಗೋ ರೈನೋಸರಸ್ ಫೇಮಸ್ ಅಂತ ಕಾಂಗೋನಲ್ಲಿ. ನನ್ನ ಫ್ರೆಂಡ್ ಚಾಕ್ಲೇಟ್ಸ್ ಏನಕ್ಕೆ ತರ್ತಾರೆ ಅಂತ, ಇನ್ನೇನು ಅನಿಮಲ್ಸ್ ತಂದ್ಕೊಂಡು ನಾನು ಅನಿಮಲ್ ತರ್ತೀನಿ, ನೀವು ಚಾಕ್ಲೇಟ್ ತಗೊಂಡ್ಬನ್ನಿ. ಅದು ಗೈಸ್ ಶ್ರೇಯಸ್ ಇದನ್ನ ನನಗೆ ಕೊಟ್ಟ, ಅಂದ್ರೆ ನಾನೇ ಪಿಕ್ ಮಾಡ್ಕೊಂಡೆ ಗೈಸ್. ಥ್ಯಾಂಕ್ ಯು ಶ್ರೇ, ಥ್ಯಾಂಕ್ ಯು. ಇಟ್ಸ್ ಓಕೆ. ನನಗೆ ಇದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಯ್ ಬಾಬಾ ಹಾಯ್. ಹುಷಾರಾಗಿದ್ದೀರಾ ಬಾಬಾ? ಶ್ರೇಯಸ್ ಮೊದಲನೇ ಸರಿ ಯೂಸ್ ಮಾಡ್ದ ಮನೆಗೆ ಬಂದ್ಬಿಟ್ಟು ಬಾತ್ರೂಮು. ಯೂಸ್ ಮಾಡಿ ಖುಷಿ ಆಯ್ತು. ಚಿನ್ನ ನಗೊಂಚೂರು ಕೊಡು. ಹಾಯ್ ಬಾಬಾ. ಎಲ್ಲರಿಗೂ ಹಾಯ್. ಸ್ವಲ್ಪ ಸಣ್ಣ ಆದಂಗಿದೆ. ಸಣ್ಣ ಅಮ್ಮ ಮಾಡಕ್ತಾರೆ ತಿಂತಿದ್ದ. ಊಟ ರೆಡಿಯಾಗಿದೆ. ಜಿಲೇಬಿ, ಚಿಪ್ಸು, ಮೈಸೂರು ಪಾಕ್, ಕೇಕ್, ಬೂಂದಿ ಆ್ಯಂಡ್ ಬಿಸಿಬೇಳೆ ಬಾತ್. ನಾನಿನ್ನ ಹಚ್ಕೊಂಡಿಲ್ಲ, ಆಮೇಲೆ ಹಾಕಿಸ್ಕೊತೀನಿ. ನೀರ್ ಬೇಕಾ? ಕ್ರಾಂತಿ ಇವಾಗ ತಿನ್ನಿಸ್ಬಿಡ್ಲ ಬೇರೆಯವ್ರಿಗೆ? ನೋಡು. ಅಲ್ಲಿ ತಿನ್ಸಿ. ಸರಿ ನನಗೆ ತೀರಾ
ಉಮಾ ದೊಡ್ಡಮ್ಮಂಗೆ ಒಂದು ಕೆಲಸ ಬೇಕಂತೆ ಶೀತಲ್ ನಿಮ್ಮ ಕಂಪನಿನಲ್ಲಿ. ಈ ಥರದೇ ಒಂದು ಕೆಲಸ. ಅವರು ನೀನು ಲ್ಯಾಪ್ಟಾಪ್ ಇಟ್ಕೊಂಡಿದ್ರೆ ಈಸಿಯಾಗಿ ಏನೋ ಮಾಡ್ತಾ ಇದ್ದಾಳೆ ಅಂತ ಬೇಕಾ ಅದಕ್ಕೆ ಒಂದು ಕೆಲಸ, ಅವ್ರ ಥರದ್ದೇ ಒಂದು ಕೆಲಸ ಬೇಕಾದಕ್ಕೆ. ಅಲ್ಲ ಹಾರಾಡ್ಕೊಂಡು ಊಟ ಮಾಡ್ಕೊಂಡು ಅದಕ್ಕೆ ತುಂಬಾ ಈಸಿ. ಅದಕ್ಕೆ ಒಂದು ಬಟನ್ ಪ್ರೆಸ್ ಮಾಡ್ತಾ ಇರೋದು. ಟ್ರೈನಿಂಗ್ ಕೊಟ್ಬಿಡೋಣ. ಎಲ್ಲ ಬಟನ್ ಒತ್ಬಿಡೋದು. ನಿಂಗೆ ಯಾವ್ದೇ ಬೇಕು ಯಾವಾಗ ಏನ್ ಬೇಕು ಗೈಸ್, ಇದು ಆರ್ಟ್. ಆರ್ಟಿಸ್ಟ್ ಬಂದ್ಬಿಟ್ಟು ಇದು ಆರ್ಟ್ ಗೈಸ್. ಎಲ್ಲರೂ ನಿಂದು ನಮ್ದು ಗಿಜಿ ಗಿಜಿ ಇವ್ರದ್ದು ಒಂದು ಆರ್ಟ್ ಮಾಡಿಟ್ಟಿದ್ದಾರೆ. ಇಲ್ಲೊಂದು ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಶ್ರೇಯಸ್ಸು ಕ್ರಾಂತಿ ಮೋಹನ್ ಜೊತೆ ಹೊರಗಡೆ ಸುತ್ತಾಡೋದಕ್ಕೆ ಹೋದ. ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಬರೋಕ್ಕೆ ಹೋದ. ಕಸಿನ್ಸು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಇವಾಗ ಮನೆಗೆ ಬಂದ್ವಿ ಗೈಸ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಬೆಳಗ್ಗೆ ಏನೋ ಒಂದು ಹೇಳೋಣ ಅಂತ ಅಂದ್ಕೊಂಡೆ, ಅದು ಮರ್ತೋದೆ. ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು ಅಂತ ಹೇಳಿದ್ನಲ್ಲ. ಆ್ಯಕ್ಚುಲಿ ಚೂಡಿದಾರ್ ಟಾಪ್ ಕೊಡಿಸ್ಕೊಂಡೆ. 1 2 3 4 ಕೊಡಿಸಿದ್ದಾರೆ ಗೈಸ್. ಬಟ್ ಇವತ್ತೇ ತೋರಿಸಲ್ಲ, ನಾನು ಹಾಕ್ಕೊಂಡಾಗ ತೋರಿಸ್ತೀನಿ. ಇವತ್ತು ತುಂಬ ಚೆನ್ನಾಗಿತ್ತು ದಿನ. ಆ್ಯಂಡ್ ಸ್ಪೆಷಲಿ ಶ್ರೇಯಸ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವನು ಗಿಫ್ಟ್ ಸಹ ಕೊಟ್ಟಿದ್ದಾನೆ. ಇದು ಗಿಫ್ಟ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ರೈನೋಸೋರಸ್ ಹಿ ಟೋಲ್ಡ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಇದು ರೇರ್ ಅಲ್ವಾ, ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ವೆರಿ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್. ಆ್ಯಂಡ್ ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, thank you for watching this vlog, and until next vlog, take care. Bye bye. See you guys. ನಮ್ಮ ಭವಿಷ್ಯ ಕೂತಿದ್ದಾಳೆ, ಓದ್ಕೋತಾ ಇದ್ದಾಳೆ. Bye bye. See you. Bye bye. ಹಿಂಗನ್ನು ಬಾಯ್ ಬಾಯ್ ಗೈಸ್. ಹಿಂಗೆ ಅಂತೀನಿ, ನಿನ್ನ ಕೈ ಹಿಂಗೆ ಬ್ಲಾಕ್ ಮಾಡ್ಬೇಕಂದ್ರೆ. ಬಾಯ್ ಬಾಯ್ ಹೇಳು. ಹಿಂಗಿಟ್ಟು ಬಿಡು. ಹಾಂ ಸರಿ. ಬಾಯ್ ಬಾಯ್.